ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ದಹನ ಕ್ರಿಯೆ ಎಂದರೇನು, ನಿತ್ಯ ಜೀವನವನ್ನು ದಹನ ಕ್ರಿಯೆ ಎಷ್ಟೊಂದು ಪ್ರಭಾವಿಸಿದೆ ಹಾಗೂ ದಹನ ಕ್ರಿಯೆಗೆ ಸಂಬಂಧಿಸಿದಂಥ ಕೆಲವು ಆಸಕ್ತಿಯುತ ಪ್ರಶ್ನೆಗಳತ್ತ ಒಂದು ನೋಟ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಮೊಟ್ಟ ಮೊದಲಿಗೆ ದಹನ ಕ್ರಿಯೆ ಎಂದರೆ ಏನು, ಇದನ್ನು ಇಂಗ್ಲೀಷ್ನಲ್ಲಿ ನಾವು ಕಂಬಷನ್ ಅಂತೇಳಿ ಕರಿತೇವೆ. ಸೊ ದಹನ ಕ್ರಿಯೆ ಅಂದರೆ ಯಾವುದೇ ಒಂದು ವಸ್ತು ಅದು ಆಕ್ಸಿಜನ್ ಜೊತೆಗೆ ವರ್ತಿಸಿ ಏನು ಮಾಡುತ್ತೆ ಅಂದರೆ ಉಷ್ಣವನ್ನು ಬಿಡುಗಡೆ ಮಾಡುತ್ತೆ. ಇದನ್ನೇ ದಹನ ಕ್ರಿಯೆ ಎಂದು ಕರೆಯುತ್ತೇವೆ. ಹಾಗಾದರೆ ಇಲ್ಲಿ ನೋಡ್ಬೋದು, ವಸ್ತು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಮಾತ್ರ ಉಷ್ಣ ಬಿಡುಗಡೆ ಆಗುತ್ತೆ. ಇದನ್ನೇ ದಹನ ಕ್ರಿಯೆ ಎಂದು ಕರೆಯುತ್ತೇವೆ. ಬಹಳಷ್ಟು ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕಾಡಿರುತ್ತೆ, ಸೂರ್ಯನು ತನ್ನದೇ ಉಷ್ಣ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುವ ಎಂಬುದನ್ನು ನಾವು ತಿಳಿದಿದ್ದೇವೆ. ಹಾಗಾದರೆ ಸೂರ್ಯನಲ್ಲಿ ಉಷ್ಣ ಇರ್ಬೋದು ಅಥವಾ ಬೆಳಕು ಉತ್ಪತ್ತಿ ಆಗುವುದು ಕೂಡ ಒಂದು ಬಗೆಯ ದಹನ ಕ್ರಿಯೆಗೆ ಉದಾಹರಣೆ ಆಗಬಲ್ಲದೆ ಎಂಬುದನ್ನು ನಾವು ಪ್ರಶ್ನಿಸುವುದಾದರೆ ಅದರ ಉತ್ತರ ಇಲ್ಲ. ಅಂತಂದರೆ ಇಷ್ಟೇ, ಸೂರ್ಯನು ಉಷ್ಣ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುವುದು ದಹನ ಕ್ರಿಯೆಯಿಂದಲ್ಲ. ಹಾಗಾದರೆ ಅಲ್ಲಿ ನಡೆಯುವಂಥ ಕ್ರಿಯೆ ಯಾವುದು ಅಂತಂದರೆ ಅದನ್ನು ನಾವು ನ್ಯೂಕ್ಲಿಯ ಸಮ್ಮಿಳನ ಕ್ರಿಯೆ ಎಂದು ಹೇಳುತ್ತೇವೆ. ನ್ಯೂಕ್ಲಿಯ ಸಮ್ಮಿಳನ ಕ್ರಿಯೆ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಈ ಒಂದು ನ್ಯೂಕ್ಲಿಯ ಸಮ್ಮಿಳನ ಕ್ರಿಯೆಯಿಂದಾಗಿ ಸೂರ್ಯನಿಂದ ಉಷ್ಣ ಮತ್ತು ಬೆಳಕು ಉತ್ಪತ್ತಿ ಆಗತ್ತೆ ಎಂದು ನಾವು ಹೇಳುತ್ತೇವೆ. ಹಾಗಾದರೆ ಈ ಕ್ರಿಯೆ ಸೂರ್ಯನಲ್ಲಿ ಯಾವ ರೀತಿಯಾಗಿ ಜರುಗತ್ತೆ ಎಂಬುದನ್ನು ನಾವು ನೋಡಿದಾಗ ಈ ಒಂದು ಚಿತ್ರದಲ್ಲಿ ಗಮನಿಸಬೇಕು. ಸೂರ್ಯನ ಒಳಗಡೆ ಏನಿರುತ್ತೆ ಅಂದರೆ ಭಾಳ ಮುಖ್ಯವಾಗಿ ಹೈಡ್ರೋಜನ್ ಇರುತ್ತೆ. ಈ ಹೈಡ್ರೋಜನ್ ಪರಮಾಣುಗಳು ಬಿಸಿ ಆಗುವುದರಿಂದ ಅವು ಪ್ಲಾಸ್ಮಾ ಸ್ಥಿತಿಯಲ್ಲಿ ಉರಿಯಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಪ್ಲಾಸ್ಮಾ ಸ್ಥಿತಿಯನ್ನು ತಲುಪಿದಾಗ ಅಂದರೆ ಹೈಡ್ರೋಜನ್ ಪರಮಾಣುಗಳು ಬಿಸಿಯಾಗಿ ಪ್ಲಾಸ್ಮಾ ಸ್ಥಿತಿಯನ್ನು ತಲುಪಿದಾಗ ಅಲ್ಲಿ ಎಲೆಕ್ಟ್ರಾನ್ಗಳು ಪರಮಾಣುಗಳ ನ್ಯೂಕ್ಲಿಯಸ್ಗಳಲ್ಲಿ ಪ್ರೋಟಾನ್ಗಳನ್ನು ಸುತ್ತುವುದಿಲ್ಲ. ಅಂದರೆ ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿ ಏನಾಗತ್ತೆ ಅಂದರೆ ಪ್ರೋಟಾನ್ಗಳ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತುವುದಿಲ್ಲ ಎಂದು ಹೇಳುತ್ತೇವೆ. ಯಾವಾಗ ಅವು ಪ್ಲಾಸ್ಮಾ ಸ್ಥಿತಿಯನ್ನು ತಲುಪ್ತಾವು, ಹೈಡ್ರೋಜನ್ ಪ್ಲಾಸ್ಮಾ ಸ್ಥಿತಿಯನ್ನು ತಲುಪಿದಾಗ ಪರಮಾಣುಗಳ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಗಳ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತುವುದಿಲ್ಲ. ಹೀಗಾಗಿ ಮುಕ್ತವಾದಂಥ ನ್ಯೂಕ್ಲಿಯಸ್ಗಳು ಏನಾಗತ್ತೆ ಅಂದರೆ ಮುಕ್ತವಾದಂಥ ನ್ಯೂಕ್ಲಿಯಸ್ಗಳು ಸೇರಿಕೊಂಡು ಹೀಲಿಯಂ ಪರಮಾಣುಗಳು ಉಂಟಾಗತ್ತೆ ಮತ್ತು ನ್ಯೂಟ್ರಾನ್ಗಳು ಬಿಡುಗಡೆ ಆಗತ್ತೆ. ಈ ಸಮ್ಮಿಳನ ಕ್ರಿಯೆಯು ಶಕ್ತಿಯ ದೊಡ್ಡ ಸ್ಫೋಟಗಳನ್ನು ಹೊರಹಾಕತ್ತೆ ಎಂದು ನಾವು ಹೇಳುತ್ತೇವೆ. ಇದನ್ನು ಒಂದು ಸಾಮಾನ್ಯೀಕರಿಸುವುದಾದರೆ ನಾವು ಏನು ಹೇಳ್ಬೋದು ಅಂದರೆ ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕು ಬಿಡುಗಡೆ ಆಗುವುದು ಅಥವಾ ಶಕ್ತಿ ಬಿಡುಗಡೆ ಆಗುವುದು ಅದು ದಹನ ಕ್ರಿಯೆಯಿಂದಲ್ಲ. ಅಲ್ಲಿ ದಹನ ಕ್ರಿಯೆ ನಡೆಯುವುದಿಲ್ಲ, ಅಲ್ಲಿ ಆಕ್ಸಿಜನ್ನು ಕೂಡ ಲಭ್ಯ ಇಲ್ಲ ಅನ್ನುವಂಥದ್ದು ತಮಗೆಲ್ಲರಿಗೂ ತಿಳಿದಿರುವಂಥ ಸಂಗತಿ. ಹಾಗಾದರೆ ಅಲ್ಲಿ ಉಷ್ಣ ಅಥವಾ ಬೆಳಕು ಬಿಡುಗಡೆ ಆಗುವುದು ಹೈಡ್ರೋಜನ್ ಪರಮಾಣುಗಳು ಸೇರಿಕೊಂಡು ಹೀಲಿಯಂ ಪರಮಾಣು ಉಂಟಾಗುವುದರಿಂದ ಬೈಜಿಕ ಸಮ್ಮಿಳನ ಕ್ರಿಯೆಯ ಮೂಲಕ ಅಲ್ಲೇನಾಗತ್ತೆ ಅಂದರೆ ಉಷ್ಣ ಮತ್ತು ಬೆಳಕು ಬಿಡುಗಡೆ ಆಗತ್ತೆ ಎಂಬ ನಿರ್ಣಯವನ್ನು ನಾವು ಕೈಗೊಳ್ಳಬಹುದು ಅನ್ನುವಂಥದ್ದು. ಇನ್ನು ನಿತ್ಯ ಜೀವನದಲ್ಲಿ ದಹನ ಕ್ರಿಯೆ ಎಷ್ಟೊಂದು ಪ್ರಭಾವಿಸಿದೆ ಎಂಬುದನ್ನು ನೋಡುವುದಾದರೆ ಮೊಟ್ಟ ಮೊದಲಿಗೆ ಈ ದಹನ ಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳದೇ ಹೋಗಿದ್ದರೆ, ದಹನ ಕ್ರಿಯೆ ನಡೆಯದೇ ಹೋಗಿದ್ದರೆ ನಮಗೆ ಆಹಾರವನ್ನು ಸ್ವೀಕರಿಸುವುದು ಕೂಡ ಆಹಾರವು ಕೂಡ ಪಡೆಯುವುದು ಸಾಧ್ಯ ಆಗ್ತಿರಲಿಲ್ಲ ಅಂತೇಳಿ. ಅದು ಹೇಗೆ ಅಂತ ನಾವು ಗಮನಿಸಿದಾಗ ಈ ಒಂದು ಚಿತ್ರದಲ್ಲಿ ತಾವು ನೋಡ್ಬೋದು, ಅಡುಗೆ ಮಾಡಲು ಅನಿಲ ಇರ್ಬೋದು ಅಥವಾ ಪ್ರೋಪೇನ್ ಇರ್ಬೋದು. ಈ ಪ್ರೋಪೇನನ್ನು ಸುಟ್ಟಾಗ ದಹನ ಕ್ರಿಯೆಯು ನಮ್ಮ ಆಹಾರವನ್ನು ಬೇಯಿಸಲು ಅಗತ್ಯವಾದಂಥ ಶಾಖವನ್ನು ಉತ್ಪಾದಿಸುತ್ತೆ. ಆ ಶಾಖವನ್ನು ಬಳಸಿಕೊಂಡು ನಾವು ಅಡುಗೆಯನ್ನು ತಯಾರಿಸುವುದು ಕೂಡ ಸಾಧ್ಯ ಆಗತ್ತೆ. ಹೀಗಾಗಿ ಏನು ಅಂತಂದರೆ ದಹನ ಕ್ರಿಯೆ
ಇಲ್ಲಿಯೂ ಕೂಡ ಮಹತ್ವದ ಅಡುಗೆ ಮಾಡಲು ಕೂಡ ದಹನ ಕ್ರಿಯೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ನಂತರ ಸಾರಿಗೆ ವ್ಯವಸ್ಥೆಯಲ್ಲಿಯೂ ಕೂಡ ದಹನ ಕ್ರಿಯೆ ತುಂಬ ಮಹತ್ವದ್ದು. ದಹನ ಕ್ರಿಯೆ ಇಲ್ಲದೆ ಹೋಗಿದ್ದರೆ ಸಾರಿಗೆ ವ್ಯವಸ್ಥೆಯನ್ನು ನೀವು ಕಲ್ಪಿಸುವುದು ಕೂಡ ಸಾಧ್ಯ ಆಗ್ತಿರಲಿಲ್ಲ. ಅಂದರೆ ಇಷ್ಟೇ, ಕಾರು, ಬಸ್ಸು ಅಥವಾ ಟ್ರಕ್ಗಳಿರ್ಬೋದು, ಇತರೆ ವಾಹನಗಳಲ್ಲಿ ಎಂಜಿನ್ಗಳಲ್ಲಿ ಮುಖ್ಯವಾಗಿ ಗ್ಯಾಸೋಲಿನ್ ಇರ್ಬೋದು ಅಥವಾ ಡೀಸೆಲ್ ಇರ್ಬೋದು, ಗ್ಯಾಸೋಲಿನ್ ಇರ್ಬೋದು ಅಥವಾ ಡೀಸೆಲ್ ಇರ್ಬೋದು. ಈ ಒಂದು ಡೀಸೆಲ್ ಇಂಧನ ಸುಟ್ಟಾಗ ಶಕ್ತಿ ಬಿಡುಗಡೆ ಆಗುತ್ತೆ. ಈ ಶಕ್ತಿಯನ್ನು ಬಳಸ್ಕೊಂಡು ವಾಹನಗಳು ಓಡುವುದು ಕೂಡ ಸಾಧ್ಯ ಆಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಇಲ್ಲಿ ನೋಡ್ಬೋದು ಕಾರ್ನ ಒಂದು ಎಂಜಿನ್ನಲ್ಲಿ, ಈ ಒಂದು ಎಂಜಿನ್ನಲ್ಲಿ ಯಾವ ರೀತಿ ದಹನ ಕ್ರಿಯೆ ಉಂಟಾಗತ್ತೆ. ಫ್ಯೂಯಲ್ ಪ್ಲಸ್ ಏರ್ ಅಂತಂದರೆ ಇಂಧನ ಮತ್ತು ಆಕ್ಸಿಜನ್, ಗಾಳಿ ಎರಡೂ ಸೇರಿಕೊಂಡು ಇಲ್ಲಿ ದಹನ ಕ್ರಿಯೆ ಉಂಟಾದಾಗ ಶಕ್ತಿ ಬಿಡುಗಡೆ ಆಗಿ ವಾಹನ ಚಲಾಯಿಸುವುದು ಸಾಧ್ಯ ಆಗತ್ತೆ ಎಂಬುದು ಕೂಡ ದಹನ ಕ್ರಿಯೆಯಿಂದ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ನಂತರ ವೆರಿ ಇಂಪಾರ್ಟೆಂಟ್, ಈ ಒಂದು ಚಿತ್ರ ಥರ್ಮಲ್ ಪವರ್ ಸ್ಟೇಷನ್ ಅಂತ ಏನು ಹೇಳ್ತೀವಿ, ಅಂದರೆ ಉಷ್ಣ ವಿದ್ಯುತ್ ಸ್ಥಾವರದ ಒಂದು ಚಿತ್ರ. ಇಲ್ಲಿ ಏನಾಗತ್ತೆ ಅಂದರೆ ಕಲ್ಲಿದ್ದಲನ್ನು ಬಳಸ್ಕೊತೇವೆ. ಕಲ್ಲಿದ್ದಲು ಇಲ್ಲಿ ಏನಾಗತ್ತೆ, ಕಲ್ಲಿದ್ದಲಿನ ದಹನದಿಂದ, ಕಲ್ಲಿದ್ದಲನ್ನು ಇಲ್ಲಿ ಚಿತ್ರದಲ್ಲಿ ದಹಿಸ್ತೇವೆ, ಉರಿಸ್ತೇವೆ. ಕಲ್ಲಿದ್ದಲಿನ ದಹನದಿಂದ ಶಾಖ ಬಿಡುಗಡೆ ಆಗತ್ತೆ. ಶಾಖ ಇಲ್ಲಿ ಏನಾಗತ್ತೆ ಅಂದರೆ ಈ ನೀರನ್ನು ಇಲ್ಲಿ ನೀರಿದ್ದು ಶಾಖದಿಂದ ಅದು ಹಬೆಯಾಗಿ ಅಥವಾ ಉಗಿಯಾಗಿ ಉತ್ಪತ್ತಿ ಆಗತ್ತೆ. ಈ ಉಗಿಯಿಂದ ಏನಾಗತ್ತೆ ಅಂದರೆ ಇಲ್ಲಿ ಟರ್ಬೈನ್ಗಳು ತಿರುಗುವುದು ಪ್ರಾರಂಭ ಆಗತ್ತೆ. ಟರ್ಬೈನ್ ತಿರುಗುವುದರಿಂದ ವಿದ್ಯುತ್ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತೀವಿ. ಹೀಗಾಗಿ ಇಲ್ಲಿ ಗಮನಿಸಬೇಕು, ಕಲ್ಲಿದ್ದಲಿನ ದಹನ ಕ್ರಿಯೆಯ ನಡೆಯದೇ ಹೋಗಿದ್ದರೆ ಇಲ್ಲಿ ಯಾವುದೂ ಕೂಡ ಟರ್ಬೈನು ತಿರುಗ್ತಿರ್ಲಿಲ್ಲ, ವಿದ್ಯುತ್ ಶಕ್ತಿನೂ ಬಿಡುಗಡೆ ಆಗ್ತಿರ್ಲಿಲ್ಲ. ಹೀಗಾಗಿ ವಿದ್ಯುತ್ ಉತ್ಪಾದನೆ ಕೂಡ ಸಾಧ್ಯ ಆಗಿರುವುದು ಕಲ್ಲಿದ್ದಲಿನ ದಹನದಿಂದ, ಅಂದರೆ ದಹನ ಕ್ರಿಯೆಯಿಂದ ವಿದ್ಯುತ್ ಉತ್ಪಾದಿಸುವುದು ಕೂಡ ಸಾಧ್ಯವಾಗಿದೆ. ಇಷ್ಟೊಂದು ಕೊಡುಗೆಯನ್ನು ದಹನ ಕ್ರಿಯೆ ನೀಡಿದೆ ಅಂತೇಳಿ ನಾವು ಹೇಳ್ಬೋದು. ಅಷ್ಟೇ ಅಲ್ಲ, ಚಳಿಗಾಲದಲ್ಲಿ ನಮ್ಮ ಮನೆಯನ್ನು ಬಿಸಿ ಮಾಡಲು ಮತ್ತು ಬೇಸಿಗೆಯಲ್ಲಿ ಮನೆಯನ್ನು ತಂಪಾಗಿಸಲು ಕೂಡ ಅಲ್ಲಿ ದಹನ ಕ್ರಿಯೆಯನ್ನು ಬಳಸಲಾಗತ್ತೆ. ಇದರ ಜೊತೆಗೆ ಗಮನಿಸಬೇಕು, ಸಿಮೆಂಟ್ ಇರ್ಬೋದು, ಉಕ್ಕು ಮತ್ತು ಇತರ ಕೈಗಾರಿಕಾ ಉತ್ಪನ್ನಗಳ ಉತ್ಪಾದನೆಯಲ್ಲಿ, ಅಷ್ಟೇ ಅಲ್ಲ ಕೈಗಾರಿಕಾ ತ್ಯಾಜ್ಯಗಳ ವಿಲೇವಾರಿಯಲ್ಲಿಯೂ ಕೂಡ ದಹನ ಕ್ರಿಯೆ ಸಾಕಷ್ಟು ಮಹತ್ವವನ್ನು ಬೀರಿದೆ ಎಂದು ನಾವು ಹೇಳುತ್ತೇವೆ. ಸೊ ಈ ರೀತಿಯಾಗಿ ನಮ್ಮ ಇಲ್ಲಿ ನೋಡ್ಬೋದು, ಒಂದು ಮೇಣಬತ್ತಿಯನ್ನು ಉರಿಸುವುದು ಕೂಡ ದಹನ ಕ್ರಿಯೆಗೆ ಉದಾಹರಣೆ. ನಮ್ಮ ಮ್ಯಾಚ್ ಸ್ಟಿಕ್, ಕಡ್ಡಿ ಪೊಟ್ಟಣದಲ್ಲಿ ಕಡ್ಡಿಯನ್ನು ಉರಿಸುವುದು ಇರ್ಬೋದು.